ನೋಡೇ ಇಲ್ಲಿ ಹೇಗಂತ ಡಿಶ್ ಮಾಡಿದ್ದೀನಿ. ಏನಪ್ಪ ಅಂಥದ್ದು ಏನು ಮಾಡಿದ್ದೀರಾ? ತಿಂದು ನೋಡು ಆಮೇಲೆ ಹೇಳು. ಅಂದಂಗೆ ರೀ, ನನಗೆ ಒಂದು ಡೌಟಾ? ಏನೇ ಅದು? ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ಹೀಗೇನೋ ಎಲ್ಲರೂ ಹೀಗೇನೋ? ಅಂದರೆ ನೀವು ಒಂದು ಮಂಡಾಳ ಒಗ್ಗರಣೆ ಮಾಡಬೇಕಂದ್ರೆ 7 ಗಂಟೆಯಿಂದ ಮಾಡ್ತೀರ, ಒಂದು ಉಪ್ಪಿಟ್ಟು ಮಾಡಬೇಕಂದ್ರೆ 7 ಗಂಟೆಯಿಂದ ಮಾಡ್ತೀರ. ನನಗನ್ಸುತ್ತೆ ನೀವು ಇಡ್ಲಿ ಸಾಂಬಾರು ಮಾಡಬೇಕಂದ್ರೆ ಬೆಳಗ್ಗೆ 2 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತೀರೋ ಏನೋ. ಹೌದೇ, ನನಗೆ ಎಲ್ಲನೂ ಪರ್ಫೆಕ್ಟಾಗಿ ಬೇಕು, ನಿನ್ನಂಗಲ್ಲ ನಾನು. ನನ್ನಂಗಲ್ಲ ಅಂದರೆ ನೀನು ಒಂದು ಉಪ್ಪಿಟ್ಟು ಮಾಡಿ ಅಂತಂದರೆ ಹಾಂ ರೀ ಮಾಡ್ತೀನಿ ಉಪ್ಪಿಟ್ಟು, ಆಮೇಲೆ ಸ್ವಲ್ಪ ಹೊತ್ತಿಗೆ ಬಂದೇನು ಹೇಳ್ತೀರಿ, ರೀ ಕೊತ್ತಂಬರಿ ಇಲ್ಲ ಅಂತೀಯ. ನಾವೆಲ್ಲ ಹಾಗಲ್ಲ, ನಾವೆಲ್ಲ ಫಸ್ಟೇ ಪರ್ಫೆಕ್ಟಾಗಿ ನೋಡಿ ಮಾಡ್ತೀವಿ. ಬಾ 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 ಸಾಕು ಹೇಳ್ರಿ. ಏನು ನಂಗೆ ಗೊತ್ತಿಲ್ಲನಾ? ರೀ ಇವತ್ತು ಸಾಬುದಾನಿ ವಡೆ ಮಾಡ್ತೀನಿ ಅಂತೀಯ, ಆಮೇಲೆ ಬಂದು ಏನು ಹೇಳ್ತೀಯ, ಅರೇ ಸಾಬುದಾಣಿನೇ ನೆನಾಕಿಲ್ಲ. ಅಲ್ಲ, ನಾನೊಂದು ಕೇಳ್ತೀನಿ, ಸಾಬುದಾಣಿನೇ ನೆನಾಕಿರಲ್ಲ, ಅದು ಹೇಗೆ ಬಂದು ಕೇಳ್ತಿದ್ಯಾ? ಹೌದು ಹೇಳ್ರಿ, ನೀವೆಲ್ಲದ್ರಾಗೂ ಪರ್ಫೆಕ್ಟು. ಆಯ್ತು ಹೇಳಪ್ಪ, ಒಪ್ಕೊತೀನಿ. ಹಾಗೆ ಬಾ ದಾರಿಗೆ. ನಾನೇನಾದರೂ ಹಾಗೆ ಹೇಳಲಿಲ್ಲ ಅಂದರೆ ನಾಳೆಯಿಂದ ನಾನೇ ಟಿಫನ್ ಮಾಡಬೇಕಾಗತ್ತೆ. ಏನೋ ಒಂದು ಮಾಡಿ ಹಾಕ್ತಾರಲ್ಲ, ಸಾಕು ನಡೀರಿ. ನನ್ನ ಹತ್ರನೇ ಪರ್ಫೆಕ್ಟ್ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಾಳೆ.